ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2ನೇ ವಾಕ್ಯ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಇಲ್ಲಿ ದೇವರ ವಾಕ್ಯವನ್ನು ಓದುವಾಗ ದೇವರು 2ನೇ ಸಲ ಅಪ್ಪಣೆ ಮಾಡಿದನು ಎಂಬುದಾಗಿ ವಾಕ್ಯ ಓದ್ತೇವೆ. ಹಾಗಾದರೆ 1ನೇ ಸಲ ಯಾವಾಗ ಅಪ್ಪಣೆ ಮಾಡಿದ್ರು? 1ನೇ ಅಧ್ಯಾಯ 2ನೇ ವಾಕ್ಯ ಓದುವಾಗ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಮೊದಲನೇ ಸಾರಿ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೋನನಿಗೆ ದೇವರ ಒಂದು ಮಾತು, ನೀನು ನಿನವೆಗೆ ಹೋಗಿ ಅದರ ದುಷ್ಟತನವನ್ನು ಖಂಡಿಸಬೇಕು, ಅವರಿಗೆ ವಿರುದ್ಧವಾಗಿ ವಾಕ್ಯವನ್ನು ಮಾತಾಡಬೇಕು, ಅವರಿಗೆ ಸತ್ಯವನ್ನು ತಿಳಿಸ್ಕೊಡ್ಬೇಕು ಎಂಬುದಾಗಿ ಹೇಳಿದಾಗ ವಾಕ್ಯ ಹೇಳ್ತದೆ, ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ಅವನು ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ನೆನೆಸಿ ಒಂದು ಹಡಗನ್ನು ಹತ್ತುತ್ತಾನೆ. ದೇವರು ಮಾತಾಡ್ತಾ ಇದ್ದಾರೆ, ನೀನು ನಿನವೆಗೆ ಹೋಗಬೇಕು. ಆದರೆ ಇವನು ನಿನವೆಗೆ ಹೋಗದೆ ತಾರ್ಷೀಷಿಗೆ ಹೋಗುವಂತಹ ಒಂದು ತೀರ್ಮಾನ ಮಾಡ್ತಾನೆ. ಅದರ ಅರ್ಥ, ದೇವರ ಅಪ್ಪಣೆಯನ್ನು ಉಲ್ಲಂಘಿಸಿ ದೇವರ ಮಾತಿಗೆ ಅವಿಧೇಯನಾಗಿ ತನಗಿಷ್ಟ ಬಂದಂತಹ ಒಂದು ಮಾರ್ಗಕ್ಕೆ ಹೋಗುವಂತಹ ಒಂದು ಪ್ರಯತ್ನವನ್ನು ಯೋನನು ಮಾಡ್ತಾನೆ. ಅದಕ್ಕೆ ಅನೇಕ ರೀತಿಯ ಕಾರಣಗಳಿವೆ. ಯಾಕೆ ನಿನವೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ಕಾರಣ, ನಿನವೆ ಎಂಬುದು ಅಶ್ಶೂರ್ ದೇಶದ ರಾಜಧಾನಿ. ಪ್ರತ್ಯೇಕವಾಗಿ ಅಶ್ಶೂರ್ ದೇಶದವರು ಇಸ್ರಾಯೇಲರನ್ನು ಬಹಳವಾಗಿ ಹಿಂಸಿಸಿದವರು, ಇಸ್ರಾಯೇಲರನ್ನು ಸೆರೆಯಾಗಿ ತೆಗೆದುಕೊಂಡು ಹೋದವರು, ಅವರನ್ನು ನಿರ್ನಾಮ ಮಾಡುವಂತಹ ಪ್ರಯತ್ನವನ್ನು ಮಾಡಿದವರು ಈ ಅಶ್ಶೂರ್ ದೇಶದವರು. ಅದರ ರಾಜಧಾನಿ ನಿನವೆ ಪಟ್ಟಣ. ಆದ್ದರಿಂದ ಅವರು ರಕ್ಷಣೆ ಹೊಂದದೇ ಇರುವುದಕ್ಕಾಗಿ, ಅಥವಾ ಸುವಾರ್ತೆಯನ್ನು ಸಾರಿದರೆ ಅವರು ಸತ್ಯವನ್ನು ತಿಳಿದುಕೊಂಡು ಅಥವಾ ದೇವರು ಕರುಣಾಮಯನಾಗಿ ಅವರನ್ನು ರಕ್ಷಿಸಿಬಿಡ್ತಾನೆ ಎಂಬ ಒಂದು ಯೋಚನೆ ಸಹ ಯೋನನಿಗೆ ಇದ್ದದ್ದರಿಂದ ಯೋನನು ಆ ತಾರ್ಷೀಷಿಗೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಾನೆ. ನಿನವೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡೋದೇ ಇಲ್ಲ. ಕಾರಣ, ನಮ್ಮ ಜನರನ್ನು, ನಮ್ಮ ಒಂದು ಆ ಜನಾಂಗಗಳನ್ನು ಅಥವಾ ನಮ್ಮ ಕುಲಗಳನ್ನು ಕಷ್ಟಪಡಿಸಿದಂತಹ ಅವರು ಕಷ್ಟವನ್ನು ಅನುಭವಿಸಬೇಕು, ಯೆಹೋವನಿಂದ ಶಿಕ್ಷೆಯನ್ನು ಹೊಂದಿಕೊಳ್ಳಬೇಕೆಂಬುದು ಯೋನನ ಒಂದು ಉದ್ದೇಶವಾಗಿತ್ತು. ಒಂದು ರೀತಿಯಲ್ಲಿ ನೋಡಿದ್ರೆ ತನ್ನ ಜನರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕೆಂಬುದು ಅವನು ಬಯಸುವಂತಹ ಬಯಕೆ ಸರಿ ಎಂಬುದು ನಮಗೆ ಅನ್ನಿಸಿದರೂ ಸಹ ಅದಕ್ಕೆ ವಿರುದ್ಧವಾಗಿ ಅವನು ಮಾಡ್ತಾ ಇರುವಂಥದ್ದು ದೇವರ ಅಪ್ಪಣೆಯ ಉಲ್ಲಂಘನೆ ಎಂಬುದನ್ನು ನಾವು ಮರೆಯಬಾರ್ದು. ದೇವರೊಂದು ಆಜ್ಞೆ ಕೊಡ್ತಾರೆ, ನೀನು ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರು, ಸತ್ಯವನ್ನು ಸಾರು, ನನ್ನ ಮಾತನ್ನು ತಿಳಿಸು ಅಂತ ಹೇಳಿ ಅಪ್ಪಣೆ ಮಾಡಿದಾಗ ಆ ಅಪ್ಪಣೆಯನ್ನು ನೆರವೇರಿಸಬೇಕಾದುದು ಯೋನನ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ದೇವರು ನಮಗೆ ಕೆಲವು ಕಾರ್ಯಗಳನ್ನು ಅಪ್ಪಣೆ ಮಾಡಿದಾಗ ಅಥವಾ ತಿಳಿಸಿದಾಗ ಅದನ್ನು ಮಾಡಬೇಕಾದುದು ನಮ್ಮ ಜವಾಬ್ದಾರಿ ಎಂಬುದನ್ನು ನಾವು ಮರೆಯಬಾರ್ದು. ಕೆಲವು ಟೈಮ್ಗಳಲ್ಲಿ ದೇವರ ಮಾತಿಗೆ ಅವಿಧೇಯರಾಗಿ, ದೇವರ ಚಿತ್ತಕ್ಕೆ ಅವಿಧೇಯರಾಗಿ ನಾವು ಮುಂದೆ ಹೋಗುವಂಥದ್ದನ್ನು ನೋಡ್ಬೋದು. ಆದರೆ ಯೋನನ ಜೀವಿತ, ಅವಿಧೇಯನಾದಂತಹ ಯೋನನ ಜೀವಿತವನ್ನು ನಾವು ನೋಡುವಾಗ ಅದು ಅಲ್ಲಕಲ್ಲೋಲವಾಯಿತು. ಅವನು ತಾರ್ಷೀಷಿಗೆ ಹಡಗನ್ನು ಹತ್ತುತ್ತಾನೆ, ಹಡಗಲ್ಲ ಕಲ್ಲೋಲವಾಯಿತು. ಅವನು ನಿದ್ದೆ ಮಾಡ್ತಾನೆ, ಅವನನ್ನು ಎಬ್ಬಿಸ್ತಾರೆ. ಚರಿತ್ರೆ ಎಲ್ಲ ನಮಗೆ ಗೊತ್ತಿದೆ. ಅವನ ಬೇಡಿಕೆಯ ಪ್ರಕಾರ ಅವನನ್ನು ಸಮುದ್ರಕ್ಕೆ ಹಾಕ್ತಾರೆ, ಮೀನು ಅವನನ್ನು ನುಂಗಿ ಬಿಡ್ತದೆ, ಎಲ್ಲವೂ ಸಹ ನಮಗೆ ಗೊತ್ತಿದೆ. ಆದರೆ ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ದೇವರ ಅಪ್ಪಣೆಯನ್ನು ಉಲ್ಲಂಘನೆ ಮಾಡಿದಂತಹ ಯೋನನನ್ನು ನೋಡ್ತೀವಿ. ಆದರೆ ಮೀನಿಗೆ ದೇವರು ಅಪ್ಪಣೆ ಮಾಡ್ತಾನೆ. 17ನೇ ವಾಕ್ಯ 1:17 ಹೇಳುತ್ತೆ, ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಮೀನು ಅದೇ ರೀತಿಯಲ್ಲಿ ಅನುಸರಿಸ್ತಾ ಇದೆ. ಅದೇ ರೀತಿಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ 7ನೇ ವಾಕ್ಯ, ಮಾರನೆಯ ದಿನ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದನು. ಆ ಹುಳ ಏನು ಮಾಡ್ತಾ ಇದೆ? ದೇವರ ಮಾತನ್ನು ಕೇಳ್ತಾ ಇದೆ. ಸೋರೆ ಗಿಡಕ್ಕೆ ದೇವರು ಅಪ್ಪಣೆ ಮಾಡ್ತಾರೆ. ಸೋರೆ ಗಿಡ ಒಂದೇ ನಿಮಿಷದಲ್ಲಿ ಉಂಟಾಗ್ತಾ ಇದೆ. ಹಾಗಾದರೆ
ಏನು ಗಿಡ ದೇವರ ಮಾತನ್ನು ಕೇಳ್ತಾ ಇದೆ, ಹುಳ ದೇವರ ಮಾತನ್ನು ಕೇಳ್ತಾ ಇದೆ, ಸಮುದ್ರದಲ್ಲಿ ವಾಸ ಮಾಡುವ ಮೀನು ದೇವರ ಮಾತನ್ನು ಕೇಳ್ತಾ ಇದೆ. ಆದರೆ ನಾವಿಲ್ಲಿ ನೋಡಬೇಕಾದ್ರೆ ದೇವರ ಸ್ವರೂಪದಲ್ಲಿ ಹೋಲಿಕೆಗನುಸಾರವಾಗಿ ಸೃಷ್ಟಿ ಮಾಡಲ್ಪಟ್ಟಂತಹ ಮನುಷ್ಯ ಅಥವಾ ಯೋನನು ದೇವರ ಮಾತನ್ನು ಕೇಳ್ತಾ ಇಲ್ಲ. ಇಂದು ನನ್ನ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ದೇವರು ನಮಗೆ ಒಂದು ಅಪ್ಪಣೆ ಮಾಡುವಾಗ, ದೇವರು ನಮಗೊಂದು ಆಜ್ಞೆ ಮಾಡುವಾಗ ಅದನ್ನು ಇತರ ಕಾರಣಗಳನ್ನು ಹೇಳಿ ಅಥವಾ ಇತರ ಕಾರಣಗಳನ್ನು ತಿಳಿಸಿ ಇಂಥ ಕಾರಣದಿಂದ ಅದನ್ನು ಮಾಡೋದಿಲ್ಲ ಅಂತ ಹೇಳಿ ಉಲ್ಲಂಘನೆ ಮಾಡುವುದು ದೇವರಿಗೆ ಕೋಪ ತರುವಂಥದ್ದಾಗಿದೆ. ಆದರೆ 3ನೇ ಅಧ್ಯಾಯದಲ್ಲಿ ಪುನಃ ದೇವರು 2ನೇ ಸಾರಿ ಯೋನನಿಗೆ ಅಪ್ಪಣೆ ಮಾಡ್ತಾ ಇದ್ದಾನೆ. ಈಗಲಾದರೂ ಇಷ್ಟೆಲ್ಲ ಕಷ್ಟ ಕೊಟ್ಟ ನಂತರ, ಇಷ್ಟೆಲ್ಲ ಆ ಸಮಸ್ಯೆಯನ್ನು ಅನುಭವಿಸಿದ ನಂತರ ಆದರೂ ನೀನು ಹೋಗಿ ವಾಕ್ಯವನ್ನು ಸಾರು ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡ್ತೇವೆ. ಆದರೆ 2ನೇ ಸಾರಿ ಆ ಅಪ್ಪಣೆಯನ್ನು ಹೊಂದಿದಂತಹ ಅವನು 3ನೇ ವಾಕ್ಯ ಓದ್ತೀವಿ, ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನವೆಗೆ ಹೋದನು. 1ನೇ ಸಾರಿಯೇ ಹೋಗಬೇಕಾಗಿದ್ದಂತಹ ಇವನು ಹೋಗಲಿಲ್ಲ. ಕೊನೆಯದಾಗಿ ಅಪ್ಪಣೆಗೆ ಅವನು ವಿಧೇಯನಾಗ್ತಾ ಇದ್ದಾನೆ. ಈ ಒಂದು ಬೆಳಗಿನ ಸಮಯದಲ್ಲಿ ಕೇಳುವಂಥ ದೇವರ ಮಕ್ಕಳೇ, ದೇವರೊಂದು ಅಪ್ಪಣೆ ಮಾಡಿದ್ರೆ ಅದರಲ್ಲಿ ನಮ್ಮ ಲೆಕ್ಕಾಚಾರಗಳು ಬೇಡ, ನಮ್ಮ ಆಲೋಚನೆಗಳು ಬೇಡ. ಆತನು ಹೇಳುವುದನ್ನು ಅದೇ ರೀತಿಯಲ್ಲಿ ವಿಧೇಯರಾಗಿ ಅನುಸರಿಸುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗುವುದಾದರೆ ಆಶೀರ್ವಾದದ ಮಳೆ ನಮ್ಮ ಮೇಲೆ ಸುರಿಯುತ್ತದೆ. ಆದರೆ ಅಪ್ಪಣೆಯನ್ನು ಹೊಂದಿ ಮಾಡದೇ ಇದ್ದಂತಹ ಯೋನನು ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರ್ತದೆ. ಆದ್ದರಿಂದ ಯೆಹೋವನ ಅಪ್ಪಣೆಗೆ ವಿಧೇಯರಾಗುವಂಥ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ತಗ್ಗಿಸಿಕೊಡ್ತೇವೆ. ನಿನ್ನ ಆಲೋಚನೆಗೆ, ನಿನ್ನ ಅಪ್ಪಣೆಗೆ ವಿಧೇಯರಾಗಿ ನಿನ್ನ ಚಿತ್ತವನ್ನು ಮಾಡುವಂತೆ ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.